ಎಲ್ಲರಿಗೂ ಸ್ವಾಗತ. ಇಂದು ನಾವು ಇತಿಹಾಸದ ಪುಟಗಳಿಂದ ಒಂದು ತುಂಬಾನೇ ಡ್ರಾಮ್ಯಾಟಿಕ್ ಆದ, ಮನಸ್ಸನ್ನೇ ಕಲಕುವಂಥ ಒಂದು ಘಟನೆಯ ಆಳಕ್ಕೆ ಇಳಿಯೋಣ. ಹೌದು, ಇದು ಅಧಿಕಾರ, ಪಾಪಪ್ರಜ್ಞೆ, ಸೇಡು, ಎಲ್ಲಕ್ಕಿಂತ ಹೆಚ್ಚಾಗಿ ಸತ್ಯಕ್ಕಾಗಿ ನಿಲ್ಲುವ ನೈತಿಕ ಧೈರ್ಯದ ಕಥೆ. ಸ್ನಾನಿಕ ಯೋವಾನ್ನರ ಶಿರಚ್ಛೇದನದ ಕಥೆ. ನಮ್ಮ ಮುಂದಿರುವ ಮೂಲ ಬೈಬಲ್ನ ಮಾರ್ಕನ ಶುಭ ಸಂದೇಶದಲ್ಲಿ ಬರುವ ಒಂದು ಭಾಗ. ನಮ್ಮ ಉದ್ದೇಶ ಇಲ್ಲಿ ಕೇವಲ ಕಥೆ ಹೇಳೋದಲ್ಲ, ಅಲ್ವಾ? ಖಂಡಿತ ಅಲ್ಲ. ಆ ಪಾತ್ರಗಳ ಮನಸ್ಸಿನೊಳಗೆ ಇಣುಕಿ ಅವರ ನಿರ್ಧಾರಗಳ ಹಿಂದಿನ ಒತ್ತಡಗಳೇನಿತ್ತು, ಆಮೇಲೆ ಈ ಇಡೀ ಘಟನೆಯ ಸಾಂಕೇತಿಕ ಅರ್ಥವೇನು ಅಂತ ವಿಶ್ಲೇಷಣೆ ಮಾಡೋದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಈ ಕಥೆ ಶುರುವಾಗೋದೇ ಒಂದು ವಿಚಿತ್ರವಾದ ಹೇಳಿಕೆಯಿಂದ. ಯೇಸುವಿನ ಹೆಸರು ಎಲ್ಲೆಡೆ ಹರಡ್ತಾ ಇರುತ್ತೆ. ಆಗ ಅರಸ ಹೆರೋದನ ಕಿವಿಗೆ ಈ ವಿಷಯ ಬೀಳುತ್ತೆ. ಆಗ ಅವನು ಏನಂತಾನೆ ಗೊತ್ತಾ? ನಾನು ತಲೆ ಕಡಿಸಿದ ಯೋವಾನ್ನನೇ ಸಮಾಧಿಯಿಂದ ಎದ್ದು ಬಂದಿದ್ದಾನೆ ಅಂತ. ಹೌದು. ಒಬ್ಬ ರಾಜನ ಬಾಯಲ್ಲಿ ಇಂಥ ಮಾತು, ಇದು ಅವನ ಮಾನಸಿಕ ಸ್ಥಿತಿ ಬಗ್ಗೆ ಏನು ಹೇಳುತ್ತೆ? ಇದು ನೇರವಾಗಿ ಅವನೊಳಗೆ ಕೊಳೆಯುತ್ತಿದ್ದ ಪಾಪಪ್ರಜ್ಞೆಯನ್ನ ತೋರಿಸುತ್ತೆ. ಯೇಸುವಿನ ಬಗ್ಗೆ ಕೇಳಿದಾಗ ಅವನಿಗೆ ಮೊದಲು ನೆನಪಾಗಿದ್ದು ತಾನು ಮಾಡಿದ ಕೊಲೆ. ಅಂದ್ರೆ ಅಧಿಕಾರದ ಗದ್ದುಗೆಯೇ ಕೂತಿದ್ರು ಅವನ ಮನಸ್ಸಾಕ್ಷಿ ಅವನನ್ನು ಬಿಡದೆ ಕಾಡ್ತಿತ್ತು. ಖಂಡಿತ. ಯೇಸುವಿನಲ್ಲಿ ಅವನು ಒಂದು ಅಲೌಕಿಕ ಶಕ್ತಿಯನ್ನೆಲ್ಲ ನೋಡ್ತಿರೋದು ಬದಲಾಗಿ ತಾನು ಮಾಡಿದ ತಪ್ಪಿನ ಒಂದು ಪ್ರತಿರೂಪವನ್ನ, ಒಂದು ಭೂತವನ್ನ ನೋಡ್ತಿದ್ದಾನೆ. ಹೌದು, ಇದು ತುಂಬಾನೇ ವಿರೋಧಾಭಾಸ ಅನ್ನಿಸ್ತೆ. ಯಾಕಂದ್ರೆ ನಾವು ಮೂಲಗಳನ್ನು ನೋಡಿದ್ರೆ ಹೆರೋದನಿಗೆ ಯೋವಾನನ ಮೇಲೆ ಒಂಥರ ಭಯಭಕ್ತಿ ಇತ್ತು. ಯೋವಾನ ಒಬ್ಬ ಸಂತ ಹಾಗೂ ಸತ್ಪುರುಷ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕೆ ಅವನಿಗೆ ರಕ್ಷಣೆ ಕೂಡ ಕೊಟ್ಟಿದ್ದ. ಅಷ್ಟೇ ಅಲ್ಲ, ಯೋವಾನನ ಮಾತು ಕೇಳಿದಾಗೆಲ್ಲ ಅವನಿಗೆ ಒಂಥರ ತಳಮಳ ಆಗ್ತಿತ್ತು. ಆದ್ರೂ ಆ ಮಾತುಗಳನ್ನ ಇಷ್ಟಪಟ್ಟು ಕೇಳ್ತಿದ್ದ ಅಂತಾನೂ ಇದೆ. ಹಾಗಾದ್ರೆ ಅವನ ಸಮಸ್ಯೆ ನಿಜವಾಗಿ ಏನಿತ್ತು? ನೀವ್ ಹೇಳಿದ್ದು ಬಹಳ ಮುಖ್ಯವಾದ ಪಾಯಿಂಟ್. ಅವನೊಳಗಿನ ಸಂಘರ್ಷವೇ ಅದು. ಅವನಿಗೆ ಸತ್ಯ ಯಾವುದು ಅಂತ ಗೊತ್ತಿತ್ತು, ಆದ್ರೆ ಆ ಸತ್ಯವನ್ನ ಒಪ್ಕೊಂಡ್ರೆ ತನ್ನ ಅಧಿಕಾರಕ್ಕೆ, ತನ್ನ ವೈಯಕ್ತಿಕ ಜೀವನಕ್ಕೆ ಕುತ್ತು ಬರುತ್ತೇನೋ ಭಯ. ಅಂದ್ರೆ ಸತ್ಯ ಕೇಳೋಕಿಷ್ಟ, ಆದ್ರೆ ಪಾಲಿಸೋಕೆ ಧೈರ್ಯ ಇಲ್ಲ. ಎಕ್ಸಾಕ್ಟ್ಲಿ. ಸತ್ಯದಲ್ಲಿ ಒಂದು ಆಕರ್ಷಣೆ ಇರುತ್ತೆ ನೋಡಿ, ಅದಕ್ಕೆ ಕೇಳ್ತಿದ್ದ. ಆದ್ರೆ ಆ ಸತ್ಯದ ಪ್ರಕಾರ ಜೀವನ ನಡೆಸುವ ಧೈರ್ಯ ಅವನಲ್ಲಿ ಇರ್ಲಿಲ್ಲ. ಅಷ್ಟೇ ಅಲ್ಲ, ಅವನ ಮೇಲೆ ಹೆರೋದಿಯಳ ಒತ್ತಡವೂ ಇತ್ತು. ಹೌದು. ಅಂದ್ರೆ ಅವನ ನಿರ್ಧಾರಗಳು ಸಂಪೂರ್ಣವಾಗಿ ಅವನೊಬ್ಬನದ್ದಾಗಿರ್ಲಿಲ್ಲ. ಅವನು ಸರಿ ತಪ್ಪುಗಳ ನಡುವೆ ಮಾತ್ರ ಸಿಲುಕಿರ್ಲಿಲ್ಲ, ತನ್ನ ಮನಸ್ಸಾಕ್ಷಿ ಮತ್ತು ತನ್ನ ಹೆಂಡತಿಯ ಹಠದ ನಡುವೆಯೂ ಸಿಲುಕಿದ್ದ. ಖಂಡಿತ. ಇದು ಅವನನ್ನ ಒಬ್ಬ ದುರ್ಬಲ ಆಡಳಿತಗಾರನನ್ನಾಗಿ ಚಿತ್ರಿಸುತ್ತೆ. ಹೌದು. ಒಬ್ಬ ರಾಜನಾದವನು ಸತ್ಯವನ್ನು ಕೇಳಿ ತಳಮಳಗೊಳ್ಳುವುದಲ್ಲ, ಸತ್ಯದ ಆಧಾರದ ಮೇಲೆ ನಿರ್ಧಾರ ತಗೋಬೇಕು. ಆದ್ರೆ ಹೇರೋದನದ್ದು ಅದಕ್ಕೆ ತದ್ವಿರುದ್ಧವಾದ ವ್ಯಕ್ತಿತ್ವ. ಅವನ ಈ ದುರ್ಬಲ್ಯವೇ ಮುಂದೆ ನಡೆಯೋ ದುರಂತಕ್ಕೆ ಕಾರಣ ಆಗುತ್ತೆ, ಅಡಿಪಾಯ ಆಕತ್ತೆ. ಆ ದುರಂತದ ಕೇಂದ್ರಬಿಂದು ಅವನ ಹುಟ್ಟುಹಬ್ಬದ ಔತಣಕೂಟ. ಹೌದು. ತನ್ನ ಆಸ್ಥಾನದ ಗಣ್ಯರು, ಸೇನಾಧಿಪತಿಗಳು ಎಲ್ಲರ ಮುಂದೆ ತನ್ನನ್ನು ತಾನು ಪ್ರದರ್ಶಿಸಿಕೊಳ್ಳುವ ಭರದಲ್ಲಿ ಹೆರೋದಿಯಳ ಮಗಳ ನೃತ್ಯಕ್ಕೆ ಮರುಳಾಗಿ ಒಂದು ದೊಡ್ಡ ತಪ್ಪು ಮಾಡಿಬಿಡ್ತಾನೆ. ನಿನಗೆ ಏನು ಬೇಕೋ ಕೇಳು, ನನ್ನ ರಾಜ್ಯದ ಅರ್ಧವನ್ನೇ ಕೊಟ್ರೂ ಸರಿ ಅಂತ ಪ್ರಮಾಣ ಮಾಡಿಬಿಡ್ತಾನೆ. ಇದು ಎಂಥ ಅಪ್ರಬುದ್ಧತೆ! ಅದು ಕೇವಲ ಅಪ್ರಬುದ್ಧತೆ ಅಲ್ಲ, ಅದು ಅವನ ಅಹಂಕಾರದ ಪ್ರದರ್ಶನ, ಈಗೋ. ಸರಿ. ಎಲ್ಲರ ಮುಂದೆ ತನ್ನ ಉದಾರತೆ, ತನ್ನ ಅಧಿಕಾರದ ವೈಭವವನ್ನು ತೋರಿಸೋ ಪ್ರಯತ್ನದಲ್ಲಿ ಅವನು ತನ್ನನ್ನು ತಾನೇ ಒಂದು ಬಲೆಗೆ ಸಿಲುಕಿಸಿಕೊಳ್ತಾನೆ. ಆ ಕ್ಷಣದ ಚಪ್ಪಾಳೆಗಾಗಿ, ಮೆಚ್ಚುಗೆಗಾಗಿ. ಹೌದು. ಆ ಮೆಚ್ಚುಗೆಗಾಗಿ ಕೊಟ್ಟ ಮಾತು ಅವನ ಕುತ್ತಿಗೆಗೆ ಉರುಳಾಗುತ್ತೆ. ಅವನಿಗೆ ಗೊತ್ತಿರ್ಲಿಲ್ಲ ಆ ಪ್ರಮಾಣವೇ ಒಬ್ಬ ನಿರಪರಾಧಿಯ ಸಾವಿನ ವಾರೆಂಟ್ ಆಗುತ್ತೆ ಅಂತ. ಹೆರೋದನ ಈ ದೌರ್ಬಲ್ಯತೆ ಇಡೀ ದುರಂತಕ್ಕೆ ಕಾರಣ ಆಯಿತು. ಆದರೆ ಈ ದುರಂತದ ಇನ್ನೊಂದು ತುದಿಯಲ್ಲಿ ಅವನಿಗೆ ತದ್ವಿರುದ್ಧವಾಗಿ ಅಚಲವಾಗಿ ನಿಂತಿದ್ದ ವ್ಯಕ್ತಿ ಯೋವಾನ್ನ. ಹೌದು. ಯೋವಾನನ ಪಾತ್ರ ಇಲ್ಲಿ ಅತ್ಯಂತ ಪ್ರಮುಖವಾದದ್ದು. ಅವನು ಯಾವುದೇ ಮುಲಾಜಿಲ್ಲದೆ ನೇರವಾಗಿ ರಾಜನ ಮುಖಕ್ಕೆ ಹೇಳ್ತಾನೆ, ನಿನ್ನ ಸಹೋದರನ ಹೆಂಡತಿಯನ್ನು ನೀನು ಇಟ್ಟುಕೊಂಡಿರುವುದು ತಪ್ಪು ಅಂತ. ಆ ಕಾಲದಲ್ಲಿ ರಾಜನಿಗೆ ಎದುರು ಮಾತನಾಡುವುದೆಂದ್ರೆ ಅದು ಸಾವನ್ನೇ ಆಹ್ವಾನಿಸಿದ ಹಾಗೆ. ಅಂದ್ರೆ ಯೋವಾನ ಕೇವಲ ನೈತಿಕತೆಯ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಬದಲಾಗಿ ಕಾನೂನಿನ ಉಲ್ಲಂಘನೆಯನ್ನೇ ನೇರವಾಗಿ ಪ್ರಶ್ನಿಸ್ತಿದ್ದ, ಅಲ್ವಾ? ಖಂಡಿತ. ಹೆರೋದನು ಮಾಡಿದ್ದು ಅಂದಿನ ಧರ್ಮಶಾಸ್ತ್ರದ ಪ್ರಕಾರ ದೊಡ್ಡ ತಪ್ಪು. ಒಬ್ಬನು ತನ್ನ ಸಹೋದರ ಬದುಕಿದ್ದಾಗ ಅವನ ಹೆಂಡತಿಯನ್ನು ಮದುವೆಯಾಗಬಾರದು ಅಂತ ಸ್ಪಷ್ಟವಾದ ನಿಯಮವಿತ್ತು. ಓಕೆ. ಯೋವಾನ ಆ ಸತ್ಯವನ್ನು ಹೇಳಲು ಹೆದರ್ಲಿಲ್ಲ. ಯಾಕೆಂದ್ರೆ ಅವನ ಪ್ರಕಾರ ರಾಜನಾಗಲಿ ಸಾಮಾನ್ಯ ಪ್ರಜೆಯಾಗಲಿ ಎಲ್ಲರೂ ದೈವಿಕ ನ್ಯಾಯಕ್ಕೆ ಬದ್ಧರು.
ಅವನಿಗೆ ಅಧಿಕಾರದ ಭಯವಿರ್ಲಿಲ್ಲ. ಸತ್ಯವನ್ನು ಮರೆಮಾಚುವ ಪಾಪದ ಭಯವಿತ್ತು. ಕರೆಕ್ಟ್. ಈ ಸತ್ಯವನ್ನು ಎದುರಿಸಲಾಗದ ಪಾತ್ರವೇ ಹೆರೋದಿಯಳದ್ದು. ಅವಳು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವ ಬದಲು ಸತ್ಯವನ್ನು ಹೇಳಿದ ಯೋವನನ ಮೇಲೆಯೇ ಸೇಡು ತೀರಿಸಿಕೊಳ್ಳಲು ಕಾಯುತ್ತಿರುತ್ತಾಳೆ. ಹೌದು, ಅವನನ್ನು ಕೊಲ್ಲಿಸಬೇಕೆಂದು ಅವಳಿಗೆ ಮೊದಲಿನಿಂದಲೂ ಆಸೆ. ಆದ್ರೆ ಹೆರೋದನಿಂದಾಗಿ ಅದು ಸಾಧ್ಯವಾಗಿರುವುದಿಲ್ಲ. ಅವಳು ಸಮಯಕ್ಕಾಗಿ ಕಾಯುತ್ತಿದ್ದಳು. ಹೌದು, ಹೆರೋದಿಯಳ ಪಾತ್ರವನ್ನು ನಾವು ಗಮನಿಸಿದರೆ ಅವಳು ಬಹಳ ತಂತ್ರಗಾರಿಕೆಯುಳ್ಳವಳು. ಅವಳು ಕಾಯುತ್ತಿದ್ದಳು ಸರಿಯಾದ ಸಮಯಕ್ಕಾಗಿ. ಆ ಹುಟ್ಟುಹಬ್ಬದ ಔತಣಕೂಟ ಅದು ಅವಳಿಗೆ ಸಿಕ್ಕ ಅವಕಾಶ. ಸೇಡಿನ ಆಟದಲ್ಲಿ ಸಮಯವೇ ದೊಡ್ಡ ಆಯುಧ. ಹೌದು, ಹೆರೋದನು ಭಾವಾವೇಶದಲ್ಲಿ ಪ್ರಮಾಣ ಮಾಡಿದಾಗ ಅವಳಿಗೆ ತನ್ನ ಆಟದ ಕೊನೆಯ ದಾಳವನ್ನು ಉರುಳಿಸಲು ವೇದಿಕೆ ಸಿದ್ಧವಾಯಿತು. ಇಲ್ಲಿ ಅತ್ಯಂತ ಆಘಾತಕಾರಿ ವಿಷಯ ಅಂದ್ರೆ ಅವಳು ತನ್ನ ಸೇಡಿಗಾಗಿ ತನ್ನ ಮಗಳನ್ನೇ ದಾಳವಾಗಿ ಬಳಸ್ಕೊಳ್ತಾಳೆ. ಆ ಹುಡುಗಿ ನೃತ್ಯ ಮುಗಿಸಿ ಬಹುಮಾನ ಕೇಳಲು ಬಂದಾಗ ತಾಯಿಯನ್ನು ಕೇಳ್ತಾಳೆ, ನಾನೇನ್ ಕೇಳಲಿ ಅಂತ. ಆ ಮುಗ್ಧ ಪ್ರಶ್ನೆಗೆ ಸಿಕ್ಕ ಉತ್ತರ ಭಯಾನಕ. ಹೌದು, ಸ್ನಾನಿಕ ಯೋವಾನನ ತಲೆಯನ್ನು ಕೇಳು ಅಂತ ಅವಳು ಹೇಳುವುದು ಈ ಕಥೆಯ ಅತ್ಯಂತ ಕರಾಳ ಭಾಗ. ಹೆರೋದಿಯಳು ತನ್ನ ಸೇಡಿಗಾಗಿ ತನ್ನ ಮುಗ್ಧತೆಯನ್ನೇ ಒಂದು ಕರೆನ್ಸಿಯಂತೆ ಬಳಸಿದ್ಲು. ಇದು ಅಧಿಕಾರದ ರಾಜಕೀಯದಲ್ಲಿ ಸಂಬಂಧಗಳು ಹೇಗೆ ಕೇವಲ ದಾಳಗಳಾಗ್ತವೆ ಅನ್ನೋದಕ್ಕೊಂದು ಉದಾಹರಣೆ. ಹೌದು, ಅವಳಿಗೆ ತನ್ನ ಮಗಳ ಭವಿಷ್ಯಕ್ಕಿಂತ ತನ್ನ ಮೇಲಾದ ಅವಮಾನಕ್ಕೆ ಪ್ರತಿಕಾರ ತೆಗೆದುಕೊಳ್ಳುವುದೇ ಮುಖ್ಯವಾಗಿತ್ತು. ಆ ಹುಡುಗಿ ಕೂಡ ತಾಯಿಯ ಮಾತು ಕೇಳಿ ತಕ್ಷಣವೇ ರಾಜನತ್ರ ಹೋಗಿ, ಈಗಲೇ ಒಂದು ತಟ್ಟೆಯಲ್ಲಿ ಸ್ನಾನಿಕ ಯೋವಾನನ ತಲೆಯನ್ನು ನನಗೆ ಕೊಡಬೇಕು ಅಂತ ಕೇಳ್ತಾಳೆ. ಈ ಬೇಡಿಕೆ ಕೇಳಿ ಅರಸನಿಗೆ ಅತೀವ ದುಃಖವಾಯ್ತು ಅಂತ ಮೂಲದಲ್ಲಿ ಉಲ್ಲೇಖವಿದೆ. ಇಲ್ಲಿ ನನಗೆ ಆಶ್ಚರ್ಯ ಆಗೋದೇನಂದ್ರೆ, ಒಬ್ಬ ರಾಜನಿಗೆ ತಾನು ಮಾಡಿದ ಮೂರ್ಖ ಪ್ರಮಾಣವನ್ನು ವಾಪಸ್ ತೆಗೆದುಕೊಳ್ಳೋ ಆಗ್ಲಿಲ್ವೇ? ಅದೇ ಪ್ರಶ್ನೆ. ಸಭೆಯ ಮುಂದಿನ ಮರ್ಯಾದೆ ಒಬ್ಬ ನಿರಪರಾಧಿಯ ಪ್ರಾಣಕ್ಕಿಂತ ದೊಡ್ಡದಾಯ್ತೆ? ಇದು ನಂಬೋಕೆ ಸ್ವಲ್ಪ ಕಷ್ಟ. ಇದು ಇವತ್ತಿಗೂ ಪ್ರಸ್ತುತವಾಗಿರುವ ಪ್ರಶ್ನೆ. ಹೆರೋದನಿಗೆ ಇಲ್ಲ ಅಂತ ಹೇಳೋ ಅವಕಾಶ ಇತ್ತು. ಖಂಡಿತ ಇತ್ತು. ಇದು ಅನ್ಯಾಯ, ನಾನು ಈ ಪ್ರಮಾಣವನ್ನು ಪೂರೈಸಲಾರೆ ಅಂತ ಹೇಳಬಹುದಿತ್ತು. ಆದರೆ ಅವನಿಗೆ ತನ್ನ ಅತಿಥಿಗಳ ಮುಂದೆ, ತನ್ನ ಆಸ್ಥಾನಿಕರ ಮುಂದೆ ಮಾತು ತಪ್ಪಿದವನು ಎಂಬ ಹಣೆಪಟ್ಟಿ ಬೇಳುವಾಗಿತ್ತು. ಅವನಿಗೆ ತನ್ನ ಪ್ರತಿಷ್ಠೆ, ತನ್ನ ಆತ್ಮಸಾಕ್ಷಿಗಿಂತ ದೊಡ್ಡದಾಯಿತು. ಹೌದು, ಅವನು ತನ್ನ ಇಮೇಜ್ ಉಳಿಸಿಕೊಳ್ಳಲು ಒಬ್ಬ ಮನುಷ್ಯನ ಪ್ರಾಣವನ್ನು ಬಲಿಕೊಟ್ಟ. ಅಂದ್ರೆ ಒಬ್ಬ ನಿರಪರಾಧಿಯನ್ನು ಕೊಲ್ಲುವ ಪಾಪಕ್ಕಿಂತ ಸಾರ್ವಜನಿಕವಾಗಿ ಅವಮಾನಕ್ಕೆ ಒಳಗಾಗುವ ಭಯ ಅವನಿಗೆ ಹೆಚ್ಚಾಗಿತ್ತು. ಖಂಡಿತ. ಅವನು ತಕ್ಷಣವೇ ಅವನಿಗೆ ಯೋಹನ್ನನ ತಲೆಯನ್ನು ಕತ್ತರಿಸಿ ತರಲು ಆಜ್ಞೆ ಮಾಡ್ತಾನೆ. ಆ ಒಂದು ಕ್ಷಣದಲ್ಲಿ ಹೆರೋದನು ತನ್ನೊಳಗಿದ್ದ ಒಳ್ಳೆಯತನದ ಸಣ್ಣ ಕಿಡಿಯನ್ನು ನಂದಿಸಿಬಿಡ್ತಾನೆ. ಅವನಿಗೆ ಸರಿ ಯಾವುದು ಅಂತ ತಿಳಿದಿತ್ತು, ಆದ್ರೆ ಅದನ್ನು ಮಾಡುವ ಧೈರ್ಯ ಅವನಲ್ಲಿರಲಿಲ್ಲ. ಅಂತಿಮವಾಗಿ ಅವನ ತನ್ನ ದುರ್ಬಲತೆಗೆ ಮತ್ತು ಅಹಂಕಾರಕ್ಕೆ ತೆತ್ತ ಬೆಲೆ ಒಬ್ಬ ಸಂತನ ರಕ್ತ. ಈ ಘಟನೆ ನಡೆದು ಹೋಯಿತು. ಯೋವಾನನ ತಲೆಯನ್ನು ತಟ್ಟೆಯಲ್ಲಿ ತಂದು ಆ ಹುಡುಗಿಗೆ ಕೊಡಲಾಯಿತು. ಅವಳು ಅದನ್ನು ತನ್ನ ತಾಯಿಗೆ ಕೊಟ್ಲು. ಈ ಇಡೀ ಪ್ರಸಂಗವನ್ನು ಕೇವಲ ಒಂದು ಐತಿಹಾಸಿಕ ಘಟನೆಯಾಗಿ ನೋಡದೆ ಇದರ ಹಿಂದಿರುವ ಸಾಂಕೇತಿಕ ಅರ್ಥವನ್ನ ನಾವು ನೋಡೋದಾದ್ರೆ, ಇಲ್ಲಿ ಯೋವಾನನ ಹುತಾತ್ಮತೆಯ ಮಹತ್ವವೇನು? ಯೋವಾನನ ಸಾವು ಸತ್ಯವನ್ನು ಅಧಿಕಾರದ ಮುಂದೆ ಇಟ್ಟಾಗ ಆಗುವ ಅನಿವಾರ್ಯ ಸಂಘರ್ಷವನ್ನು ತೋರಿಸುತ್ತದೆ. ಅವನಿಗೆ ಮೌನವಾಗಿರುವ ಆಯ್ಕೆ ಇತ್ತು. ಹೌದು, ಸುರಕ್ಷಿತವಾಗಿರಬಹುದಿತ್ತು. ಆದ್ರೆ ಅವನು ತನ್ನ ಉದ್ದೇಶಕ್ಕೆ, ಅಂದ್ರೆ ಸತ್ಯವನ್ನು ಸಾರುವುದಕ್ಕೆ, ಸಾವನ್ನೇ ಒಂದು ಸಾಧನವನ್ನಾಗಿ ಮಾಡಿಕೊಂಡ. ಜಗತ್ತಿನ ದೃಷ್ಟಿಯಲ್ಲಿ ಅದು ಸೋಲು, ಒಂದು ಕ್ರೂರ ಅಂತ್ಯ. ಹೌದು. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಅದು ಅವನ ಸಂದೇಶಕ್ಕೆ ಸಿಕ್ಕ ಶಾಶ್ವತ ಮುದ್ರೆ. ಅವನು ತನ್ನ ಪ್ರಾಣಕ್ಕಿಂತ ಸತ್ಯ ದೊಡ್ಡದು ಎಂದು ಬದುಕಿ ತೋರಿಸಿದ. ಅಷ್ಟೇ ಅಲ್ಲ, ಯೇಸುವಿನ ದಾರಿ ಸಿದ್ಧಪಡಿಸಲು ಬಂದವನು ಯೇಸುವಿನಂತೆಯೇ ಅನ್ಯಾಯದ ಬಲಿಪಶುವಾದ. ಇದು ಆ ದೊಡ್ಡ ಕಥೆ ಒಂದು ಮುನ್ಸೂಚನೆಯಂತಿತ್ತು. ಹೌದು, ಯೋವಾನನ ಸಾವು ಹಳೆಯ ಒಡಂಬಡಿಕೆಯ ಪ್ರವಾದಿ ಪರಂಪರೆಯ ಅಂತ್ಯವನ್ನು ಮತ್ತು ಯೇಸುವಿನ ಹೊಸ ಒಡಂಬಡಿಕೆಯ ಕಷ್ಟಕರವಾದ ಹಾದಿಯನ್ನು ಸಂಕೇತಿಸುತ್ತದೆ. ಅವನ ಧ್ವನಿಯನ್ನು ಅಡಗಿಸಲಾಯಿತು, ಆದರೆ ಅವನ ಸಂದೇಶ ಅಮರವಾಯಿತು. ಅವನ ಶಿಷ್ಯರು ಬಂದು ಅವನ ದೇಹವನ್ನು ಸಮಾಧಿ ಮಾಡ್ತಾರೆ, ಅಂದ್ರೆ ಅವನ ಪರಂಪರೆ ಮುಂದುವರಿಯುತ್ತದೆ. ಹೆರೋದನ ಪಾತ್ರದಿಂದಲೂ ನಾವು ಕಲಿಯುವುದು ಸಾಕಷ್ಟಿದೆ ಅನ್ಸತ್ತೆ. ಖಂಡಿತ. ಅವನು ಸತ್ಯವನ್ನು ಕೇಳುತ್ತಿದ್ದ, ಅವನ ಮನಸ್ಸು ತಳಮಳಗೊಳ್ಳುತ್ತಿತ್ತು, ಆದರೆ ಅವನ ಜೀವನದಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ. ಇದರರ್ಥವೇನು? ಇದರರ್ಥ ಕೇವಲ ಸತ್ಯವನ್ನು ಕೇಳಿದ್ರೆ ಅಥವಾ ಅದರಿಂದ ಭಾವನಾತ್ಮಕವಾಗಿ ಪ್ರಭಾವಿತರಾದರೆ ಸಾಲದು. ಅದು ನಮ್ಮ ಕ್ರಿಯೆಯಲ್ಲಿ, ನಮ್ಮ ನಡವಳಿಕೆಯಲ್ಲಿ ಬದಲಾವಣೆ ತರಬೇಕು. ಹೆರೋದನ ಪಶ್ಚಾತ್ತಾಪ ಕೇವಲ ಮಾನಸಿಕ ವೇದನೆಯಾಗಿ ಉಳಿತು, ಅದು ಕ್ರಿಯಾರೂಪಕ್ಕೆ ಇಳಿಲಿಲ್ಲ.
ಇದು ನಮ್ಮನ್ನು ಒಂದು ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ನಾವು ಜ್ಞಾನವನ್ನು ಕೇವಲ ಸಂಗ್ರಹಿಸುತ್ತಿದ್ದೇವೆ ಅಥವಾ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಿದ್ದೇವೆಯೇ? ಮತ್ತು ಹೆರೋದಿಯಳ ಪಾತ್ರ, ದುಷ್ಟತನದ ಪ್ರೇರಣೆ ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆ. ಖಂಡಿತ. ಪೋಷಕರು ಮಕ್ಕಳಿಗೆ ಏನನ್ನು ಹೇಳಿಕೊಡುತ್ತಾರೆ, ಯಾವ ಮೌಲ್ಯಗಳನ್ನು ತುಂಬುತ್ತಾರೆ ಎಂಬುದು ಎಷ್ಟು ಮುಖ್ಯ ಅನ್ನೋದಕ್ಕೆ ಇದೊಂದು ಕಠೋರ ಉದಾಹರಣೆ. ಹೆರೋದಿಯಳು ತನ್ನ ಮಗಳಿಗೆ ಅಧಿಕಾರ, ಸಂಪತ್ತು ಅಥವಾ ಜ್ಞಾನವನ್ನು ಕೇಳಲು ಹೇಳಿಕೊಡ್ಲಿಲ್ಲ. ಅವಳು ಹೇಳಿಕೊಟ್ಟಿದ್ದು ಸೇಡು ಮತ್ತು ಹಿಂಸೆ. ಹೌದು, ಆ ಮಗಳು ಬಹುಶಃ ತಾನು ಮಾಡುತ್ತಿರುವ ಪಾಪದ ಗಂಭೀರತೆಯನ್ನು ಅರಿಯದೆಯೇ ತನ್ನ ತಾಯಿಯ ಸೇಡಿನ ದಾಳವಾದಳು. ಕೆಟ್ಟ ಸಹವಾಸ ಮತ್ತು ದುಷ್ಟ ಆಲೋಚನೆಗಳ ಪ್ರಭಾವ ನಮ್ಮನ್ನು ಎಲ್ಲಿಗೆ ತಲುಪಿಸಬಹುದು ಎಂಬುದಕ್ಕೆ ಇದು ಸಾಕ್ಷಿ. ಹೌದು. ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸೋದಾದ್ರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಶಿರಚ್ಛೇದನದ ಕಥೆಯಲ್ಲ. ಇದು ನಮ್ಮೆಲ್ಲರೊಳಗೂ ನಡೆಯುವ ಒಂದು ಆಂತರಿಕ ಸಂಘರ್ಷದ ಕಥೆ. ಹೌದು, ಇದು ಮನಸ್ಸಾಕ್ಷಿಯ ಧ್ವನಿ ಮತ್ತು ಜಗತ್ತಿನ ಒತ್ತಡಗಳ ನಡುವಿನ ಸಂಘರ್ಷ. ಹೆರೋದನು ಜಗತ್ತಿನ ಒತ್ತಡಕ್ಕೆ, ತನ್ನ ಪ್ರತಿಷ್ಠೆಗೆ ಮಣಿದ. ಯೋವಾನ್ನನು ತನ್ನ ಮನಸ್ಸಾಕ್ಷಿಯ ಧ್ವನಿಯನ್ನು, ಸತ್ಯದ ಧ್ವನಿಯನ್ನು ಅನುಸರಿಸಿದ. ಒಬ್ಬನು ಅಧಿಕಾರದಲ್ಲಿದ್ದರೂ ಸೋತ, ಇನ್ನೊಬ್ಬನು ಸೆರೆಮನೆಯಲ್ಲಿ ಸಾವನ್ನೊಪ್ಪಿದರೂ ಗೆದ್ದ. ಚೆನ್ನಾಗ್ ಹೇಳಿದ್ರಿ. ಅಂತಿಮವಾಗಿ ಯೋವಾನನ ಧ್ವನಿ ಅಡಗಿದರೂ ಅವನ ಪ್ರಶ್ನೆ ಇಂದಿಗೂ ಜೀವಂತವಾಗಿದೆ. ಇದು ನ್ಯಾಯವೇ ಅಂತ ಕೇಳುವ ಧೈರ್ಯ ನಮ್ಮಲ್ಲಿದೆಯಾ? ಅದೇ ಈ ಕಥೆಯ ಶಕ್ತಿ. ಯೋವಾನನ ಶಿಷ್ಯರು ಅವನ ಶವವನ್ನು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡುವುದರೊಂದಿಗೆ ಈ ಭಾಗ ಮುಕ್ತಾಯವಾಗುತ್ತದೆ. ಭೌತಿಕವಾಗಿ ಅವನ ಅಧ್ಯಾಯ ಮುಗಿದರೂ ಅವನ ಸಾಕ್ಷಿ ಮತ್ತು ಸಂದೇಶ ಮುಂದಿನ ಪೀಳಿಗೆಗೆ ಹಸ್ತಾಂತರವಾಯಿತು. ಈ ಚರ್ಚೆ ಕೇಳುಗರಲ್ಲಿ ಒಂದು ಆಳವಾದ ಆಲೋಚನೆಯನ್ನು ಬಿತ್ತಬಹುದು. ಹೆರೋದನಿಗೆ ಒಂದು ಮೂರ್ಖ ಪ್ರಮಾಣವನ್ನು ಮುರಿಯೋದು ಸುಲಭವಾಗಿತ್ತು. ಒಬ್ಬ ನಿರಪರಾಧಿಯನ್ನು ಕೊಲ್ಲುವ ಬದಲು ಸಭೆಯ ಮುಂದೆ ನನ್ನಿಂದ ತಪ್ಪಾಯಿತು, ಈ ಪ್ರಮಾಣವನ್ನು ಈಡೇರಿಸಲಾರೆ ಅಂತ ಹೇಳೋದು ಹೆಚ್ಚು ಗೌರವಯುತವಾಗಿರುತ್ತಿತ್ತು. ಖಂಡಿತವಾಗಿಯೂ. ಆದರೂ ಅವನು ಹಾಗೆ ಮಾಡಲಿಲ್ಲ. ಇದು ನಮ್ಮನ್ನು ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತದೆ. ನಮ್ಮ ಜೀವನದ ಸಂದರ್ಭಗಳಲ್ಲಿ ಇತರರ ಅಭಿಪ್ರಾಯಗಳಿಗೆ, ಸೋಷಿಯಲ್ ಮೀಡಿಯಾದ ಲೈಕ್ಸ್ಗಳಿಗೆ ಅಥವಾ ನಮ್ಮದೇ ಪ್ರತಿಷ್ಠೆಗೆ ಬೆಲೆ ಕೊಟ್ಟು ನಾವು ಯಾವ ಸಣ್ಣ ಅಥವಾ ದೊಡ್ಡ ನೈತಿಕ ಸತ್ಯಗಳನ್ನು ಬದಿಗೊತ್ತುತ್ತೇವೆ ಅಥವಾ ಬಲಿಕೊಡಲು ಸಿದ್ಧರಾಗುತ್ತೇವೆ? ಈ ಬಗ್ಗೆ ಯೋಚಿಸಬೇಕಾದ ವಿಷಯ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.